ನಾನು ಯಾವುದೋ ಖಾಸಗಿ ವಾಹಿನಿಗೆ ಒಂದು ಹೇಳಿಕೆ ಕೊಟ್ಟರು. ಹಿಂದೆನೂ ಅದನ್ನೇ ಹೇಳ್ತಾ ಇದ್ದೀವಿ ನಾವು, ಇವತ್ತು ಹೇಳ್ತೀವಿ, ಸಿದ್ದರಾಮಯ್ಯರು ಒತ್ತಾಯ ಮಾಡ್ತೀವಿ, 2028 ಚುನಾವಣೆಗೂ ಅವ್ರು ನಿಲ್ಲಬೇಕು. ವರ್ಣಾ ಕಾನ್ಸ್ಟಿಟ್ಯೂನ್ಸಿಂದ ಈಸ್ ಗೋಯಿಂಗ್ ಟು ಬಿ ದ ಕ್ಯಾಂಡಿಡೇಟ್, ನೋ ಡೌಟ್ ಇನ್ ದಟ್. ವರ್ಣಾ ಕಾನ್ಸ್ಟಿಟ್ಯೂನ್ಸಿ ನೆಕ್ಸ್ಟ್ 2028 ಚುನಾವಣೆಗೂ MLA ನಿಲ್ತಾರೆ. 2028 ಚುನಾವಣೆ ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯ ಸಾಹೇಬರು, MB ಪಾಟೀಲು, ಸತೀಶ್ ಜಾರಕಿಹೊಳಿ, ಆಮೇಲೆ ಪರಮೇಶ್ವರ್ ಸಾಹೇಬರು, ಮಹಾದೇವಪ್ಪ ಇವ್ರ ನೇತೃತ್ವದಲ್ಲೇ ಚುನಾವಣೆ ನಡೀತೀವಿ. 2028ಕ್ಕೂ ನಾವು 150 ಸ್ಥಾನವನ್ನು ಗೆಲ್ತೀವಿ. BJPಯವರು ಕರ್ನಾಟಕದ ಆಸೆ ಬಿಟ್ಬಿಡ್ಲಿ, ಆ EVM ಅಲ್ಲಿ ಏನಾದರೂ ಅವಕಾಶಗಳಿದ್ದ ಇರೋವಂಥದ್ದು ಅದೇನು ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ, ಅದನ್ನು ಮಾಡುವಂಥ ಕೆಲಸವನ್ನು ಮುಂದುವರಿಸಲಿ. ಅದನ್ನು ಸುಮ್ಮನೆ ಸಿದ್ದರಾಮಯ್ಯನವ್ರು ಮುಗೀತು, ಇನ್ನು ಟೈಮ್ ಕೌಂಟ್ ಮಾಡಬೇಕು ಅಂತ ಹೇಳ್ತಲೇ ಅವರೇ ವಿಜಯೇಂದ್ರನು. ಮತ್ತು ನಿಮ್ಮಲ್ಲಿ ಆಗ್ತಾ ಇರುವಂಥ ಅನಾಹುತಗಳನ್ನು ತಪ್ಪಿಸ್ಕೊಳ್ಳುವಂಥದ್ದಕ್ಕೆ ನೀವು ಪ್ರಯತ್ನ ಮಾಡ್ಕೊಳ್ಳಿ. ಈ ವಿಜಯೇಂದ್ರನ ತೆಗೆಯುವಂಥದ್ದಕ್ಕೆ ಹುನ್ನಾರ ಸೃಷ್ಟಿ ಮಾಡ್ತಾ ಇರುವಂಥವ್ರು ಯಾರು ಅದನ್ನು ಹೇಳಿ. BJP ಕಾಂಗ್ರೆಸ್ನವರ ಅವ್ರನ್ನ ತೆಗಿಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ಪ್ರೀ ಪ್ಲಾನ್ ಮಾಡ್ತಾ ಇರುವಂಥವ್ರು ಯಾರು ಅದನ್ನು BJPಯವ್ರು ಹೇಳಿ. ಅಶೋಕ್ ಹೇಳಿ, ಇಂಥವ್ರಿಗೆ ಅಶೋಕ್ ಯಾಕೆ ಮಾತಾಡ್ತಾ ಇಲ್ಲ? ಛಲವಾದಿ ನಾರಾಯಣ ಸ್ವಾಮಿಯವ್ರು ಯಾಕೆ ಮಾತಾಡ್ತಾ ಇಲ್ಲ? ಒಬ್ಬ ಲಿಂಗಾಯತ ಸಮುದಾಯದ ನಾಯಕರನ್ನ ಚೀಫ್ ಮಿನಿಸ್ಟರ್ದ ಕೆಳಗಡೆ ಇಳಿಸಿದ್ರಿ, ಅವ್ರ ಮಗನಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ 1 ವರ್ಷನೂ ಕಂಟಿನ್ಯೂ ಹೋಗಿಬಿಡ್ತಾ ಇಲ್ಲ. ಅವನು ತೆಗಿಬೇಕು ಅಂತ ಅವ್ರ ಕಮ್ಯುನಿಟಿಯವ್ರನ್ನ ಎತ್ಕಟ್ಟಿ ಅಲ್ಲಿ ಹೈಕಮಾಂಡಲ್ಲಿ ಇಂಥವ್ರಿಗೂ ಯಾವ ಆ್ಯಕ್ಷನು ತಗೊಂಡೇನೆ ನಿಮ್ಮಲ್ಲೇ ಬೆಂದು ಹತ್ಕೊಂಡು ಉರಿತಾ ಇದೆ. ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಕಾಂಗ್ರೆಸ್ಸಲ್ಲಿರುವಂಥವ್ರ ನಾಯಕರನ್ನ ದಿನ ಬೆಳಗ್ಗೆ ಎದ್ದು ಅವ್ರಿಗೆ ಸರಿ ಇಲ್ಲ, ಇವ್ರಿಗೆ ಸರಿ ಆಗ್ತಾ ಇಲ್ಲ ಅನ್ನುವಂಥದ್ದು ಹೇಳಿಕೆ ಕೊಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಸೊ ಅದರಿಂದ ಕೊನೆಯದಾಗಿ ನಾನು BJP ಮುಖಂಡಗಳಲ್ಲಿ ಹೇಳೋದಿಷ್ಟೇ, ಮೈಸೂರು ಪೊಲೀಸ್ ಕಮಿಷನರ್ಗೆ ಹೇಳೋದಿಷ್ಟೇ, ದಯಮಾಡಿ ಮತ್ತೆ 100 ಜನ 200 ಜನ ಅರೆಸ್ಟ್ ಮಾಡೋದು, ಇನ್ನೋಸೆಂಟ್ಗಳನ್ನೆಲ್ಲ ಅರೆಸ್ಟ್ ಮಾಡೋದು, ಒಳಗಡೆ ಹಾಕೋದು, ಇವನ ಇದಕ್ಕೆ ಕೈ ಹಾಕಬೇಡಿ. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ನೀವು ಏನು ಮಾಡಿದಿರಿ ಅದು ತನಿಖೆಯನ್ನು ಮಾಡಿ. ಅದಕ್ಕೆ ಹಿಂದೆ ಯಾರಿದ್ದಾರೆ, RSSನವ್ರು ಯಾವ ಪಾತ್ರ ಇದೆ, BJPಯವರು ಯಾರು ಪಾತ್ರ ಇದೆ ಅನ್ನೋ ಅವರ ತನಿಖೆಯನ್ನು ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಬರೀ ಒನ್ ಸೈಡ್ ಅಲ್ಲ, ಈ ವ್ಯಕ್ತಿನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಇವನ ವಿರುದ್ಧ ಇವನ ಪರವಾಗಿ ಯಾರ್ಯಾರು ನಿಂತಿದ್ದಾರೆ ಅನ್ನುವಂಥದ್ದು ಹೊರಗಡೆ ತೆಗೆದು ಅವ್ರ ವಿರುದ್ಧನೂ ಕೇಸ್ ದಾಖಲು ಮಾಡಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಆಗಿರುತ್ತದೆ. ಥ್ಯಾಂಕ್ ಯು ಸರ್.